ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಮಾಡ್ತಾಯಿದ್ದೀನಿ ಉಪ್ಪಿಟ್ಟಿಗೆ ನಾನು ಹಾಕಿದ್ದೀನಿ ಈ ಸ್ಪೂನಿಂದ ಒಂದು 4 ಸ್ಪೂನ್ ಎಣ್ಣೆ ಬಿಸಿ ಆಗ್ತಾಯಿದೆ. ನಾನು ತೊಗೊಂಡಿದ್ದೀನಿ ಜೀರಿಗೆ, ಸಾಸಿವೆ ಮತ್ತು ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ, ಇದು ಶುಂಠಿ, ಮೆಣಸಿನ್ಕಾಯಿ, ಟೊಮಾಟೊ, ಆನಿಯನ್, ಕೊತ್ತಂಬರಿ. ಓಕೆನಾ? ಮಾಡೋ ವಿಧಾನ ತೋರಿಸ್ಲಾ? ಈಗೆಲ್ಲ ನಾನು ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಸ್ಪೂನ್ ಆಡಿಸ್ತಾ ಇದ್ದೀನಿ ನೋಡಿ. ಅದು ರೆಡ್ ಆಗಿದ ಮೇಲೆ ನಾನು ಚಿಲ್ಲಿ ಹಾಕ್ತೀನಿ. ಓಕೆನಾ? ಹೀಗೆ ಚಟಪಟ ಅನ್ನಬೇಕು. ಅಂದ್ರೇ ಅದು ಹದವಾಗಿ ಒಂಥರ ಬ್ರೌನ್ ಕಲರ್ ಬರುತ್ತೆ. ಅಂದರೆ ತಿನ್ನಲಿಕ್ಕೆ ಚೆನ್ನಾಗಿ ಕಾಣುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ನಲಿಕ್ಕೂ ಬಾಯಲ್ಲಿ ಕ್ರಿಸ್ಪಿ ಥರ ಬರುತ್ತೆ. ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಇದು ಈಗ ಆಗಿದೆ. ನಾನು ಹಾಕಿದ್ದೇನೆ ಮೆಣಸಿನ್ಕಾಯಿ. ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡ್ಬಿಡೋಣ. ಶುಂಠಿ ನಾನು ಹಾಕ್ತಾಯಿದ್ದೀನಿ. ಆನಿಯನ್, ನಾನು ಹಾಕ್ತಾಯಿದ್ದೀನಿ ಕರಿಬೇವಿನ ಕಡ್ಡೆ. ಸ್ವಲ್ಪ ಒಣಗಿಬಿಟ್ಟಿದೆ, ಯಾಕಂದರೆ ಇವಾಗ ಬೇಸಿಗೆ ಕಾಲ ಅಲ್ಲ, ಅದರಲ್ಲಿ ಅದು ಸ್ವಲ್ಪ ಚೆನ್ನಾಗಿರಲ್ಲ ನೋಡಿ. ಹೀಗೆ ಬಾಡಿಸ್ಬೇಕು. ಅದಕ್ಕೆ ನಾನು ಹಾಕ್ತೇನೆ 1 ಸ್ಪೂನ್ ಸಾಲ್ಟ್. ಉಳ್ಳಾಗಡ್ಡಿ ಸರಿಯಾಗಿ ಬೇಯಲಿಕ್ಕೆ. ಅದರಲ್ಲಿ ಮಧ್ಯದಲ್ಲಿ ಇದು ನನ್ನ ಫ್ಲಿಕ್ಸು ಸ್ಕಿನ್ಗೆ ನೋಡಿ. ಸ್ಕಿನ್ ಅಂತೂ ತುಂಬ ಚೆನ್ನಾಗಾಗಿದೆ. ಡೈಲಿ ಕುಡಿತೀನಿ ಒಂದು ಅಷ್ಟೇ. ಇವಾಗ ನಾನು ಹಾಕಿದ್ದೇನೆ ಟೊಮಾಟೊ, ಬಾಡಿಸ್ತಾ ಇದ್ದೀನಿ ಸರಿಯಾಗಿ. ಬಾಡಿಸಿದ್ರೆ ಟೊಮಾಟೊ ಎಲ್ಲ ಮ್ಯಾಚ್ ಆಗುತ್ತೆ. ಸ್ವಲ್ಪ ಕೊತ್ತಂಬರಿ ಉದುರಿಸೋದು, ಒಂದು ಚುಟ್ಕಿಯಷ್ಟು ಅರಿಶಿನ, ಸಾಕು ಅಷ್ಟೇ. ಇವಾಗ ನಾನು ಬಿಸಿ ನೀರು ಹಾಕ್ತೀನಿ ಇದಕ್ಕೆ. ನೋಡ್ಬೋದು ನೀವು ನೋಡಿ. ಇವಾಗ ನಾನು ಬಿಸಿ ನೀರು ಹಾಕ್ತಾಯಿದ್ದೀನಿ ಇದಕ್ಕೆ.